ನಮಸ್ಕಾರ ವೀಕ್ಷಕರೇ, ವೈರಲ್ ವಾರ್ತೆಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಈ ಮಳೆ ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದಾಗಿ ಜಲಚರ ಪ್ರಾಣಿಗಳು ಎಲ್ಲೆಂದರಲ್ಲಿ ಹರಿದಾಡುತ್ತಿವೆ. ಮಧ್ಯಪ್ರದೇಶದ ಗ್ರಾಮವೊಂದರಲ್ಲಿ ಮೊಸಳೆ ಒಂದು ರೋಡಿಗೆ ಬಂದಿರತಕ್ಕಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಾಟ ವೈರಲ್ ಆಗ್ತಾ ಇದೆ. ಹಳ್ಳಿಯ ಬೀದಿಯಲ್ಲಿ ಹರಿದಾಡುತ್ತಿರುವಂತಹ ಮೊಸಳೆಗೆ ಗ್ರಾಮದ ವ್ಯಕ್ತಿಯೊಬ್ಬ ತನ್ನ ಕಾಲಿನಿಂದ ಒದ್ದಿದ್ದಾನೆ. ಇದರಿಂದ ಗಾಬರಿಗೊಂಡು ಮೊಸಳೆ ಜೋರಾಗಿ ಚಲಿಸಲು ಪ್ರಾರಂಭಿಸಿದೆ. ಈ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ. ಗ್ರಾಮಸ್ಥರು ಕೂಡ ಈ ಮೊಸಳೆಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ಮೊಸಳೆ ಹಳ್ಳಿಯ ಬೀದಿಗೆ ಬಂದಿದೆ ಎಂದು ತಿಳಿದು ಬಂದಿದೆ. ಇದನ್ನು ನೋಡಿದ ಹಳ್ಳಿ ಜನರು ಭಯಭೀತರಾಗಿದ್ದಾರೆ. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮೊಸಳೆಗೆ ತನ್ನ ಕಾಲಿನಿಂದ ಒದ್ದು ಮೊಸಳೆಯನ್ನ ಇನ್ನೂ ಗಾಬರಿಗೊಳಿಸಿದ್ದಾನೆ. ಈ ಮೊಸಳೆ ಮಧ್ಯಪ್ರದೇಶದ ಗ್ರಾಮವೊಂದರಲ್ಲಿ ಬುಧವಾರ ಕಾಣಿಸಿಕೊಂಡಿದ್ದು, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ಯ ಈ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಈ ಮೊಸಳೆ ಸತತ 3 ಗಂಟೆಗಳ ಕಾಲ ದಾರಿ ಸಿಗದೆ ತೆವಳುತ್ತಾ ಹಳ್ಳಿಯಲ್ಲಿ ಹರಿದಾಡಿದೆ. ಬೀದಿಯಲ್ಲಿ ಇರುವಂತಹ ನಾಯಿ ಕೂಡ ಮೊಸಳೆಯನ್ನು ನೋಡಿ ಹೆದರಿ ಓಡಿ ಹೋಗಿದೆ. ಈ ರೀತಿ ಜಲಚರ ಪ್ರಾಣಿಗಳು ಬೀದಿಗೆ ಬಂದಾಗ ನಾವು ಅವುಗಳನ್ನು ಗಾಬರಿಗೊಳಿಸದೆ ಅವುಗಳ ಪಾಡಿಗೆ ಅವು ಹೋಗಲು ದಾರಿಯ ಮಾಡಿಕೊಡಬೇಕು.